ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ಸೈಲಲಿಸಮ್ ಅನ್ನು ನೋಡೋಣ, ತಾರ್ಕಿಕ ವಿವೇಚನೆ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ನೋಡ್ಬೋದು. ಇಲ್ಲಿ ತೀರ್ಮಾನಗಳನ್ನು ಒಳಗೊಂಡಿರುತ್ತದೆ. ಸ್ವಲ್ಪ ಎಕ್ಸಾಂಪಲ್ ಅನ್ನು ನೋಡ್ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಇರ್ತವೆ ಅಂತ ನಿಮಗೆ ನಂತರ ಹೇಳ್ತೀನಿ. ಈಗ ಸ್ವಲ್ಪ ನೋಡ್ಕೋತಾ ಹೋಗಿ. ಎಲ್ಲ ಬೆಕ್ಕುಗಳು ಇಲಿಗಳು ಅಂತ, ಎಲ್ಲ ಬೆಕ್ಕುಗಳು ಇಲಿಗಳು ಯಾವ ರೀತಿ ಆಗುತ್ತೆ ಅಂತ ನೋಡ್ರಲ್ಲಿ. ಈ ಎಲ್ಲ ಇವು ಬೆಕ್ಕುಗಳು, ಈ ಎಲ್ಲ ಬೆಕ್ಕುಗಳು ಏನು, ಈ ಎಲ್ಲ ಬೆಕ್ಕುಗಳು ಇಲಿಗಳು. ಈ ಎಲ್ಲ ಬೆಕ್ಕುಗಳು ಏನಾಗಿರುತ್ತವೆ? ಇಲಿಗಳಾಗಿರುತ್ತವೆ. ಇಲಿಗಳು, ಇಷ್ಟೆಲ್ಲ ಇಲಿಗಳಿರ್ತವೆ. ಈ ಇಲಿಗಳ ಒಳಗಡೆ ಈ ಎಲ್ಲ ಬೆಕ್ಕುಗಳು ಸಹಿತ ಇಲಿಗಳಾಗಿರುತ್ತವೆ. ಈ ರೀತಿ ಒಂದು ಪ್ರಶ್ನೆ. ಕೆಲವು ಹಡಗುಗಳು ಒಂಟೆಗಳು, ಕೆಲವು ಅರ್ಧ ಭಾಗ ಅಂದ್ರೆ ಸ್ವಲ್ಪ, ಅಂದ್ರೆ ಗಿರ್ದ ಅಂತಿರಲ್ಲ, ಗಿರ್ದ ಭಾಗ ಹಡಗುಗಳು ಇರ್ತವೆ, ಗಿರ್ದ ಭಾಗ ಒಂಟೆಗಳು ಇರ್ತವೆ. ನೋಡ್ರಲ್ಲಿ ಅರ್ಧ ಭಾಗ ಅಂದ್ರೆ ಸ್ವಲ್ಪ ಗಿರ್ದ, ಇವು ಹಡಗು, ಒಂಟೆ. ಕೆಲವು ಅಂತ ಕೊಟ್ಟಾರೆ, ಬರೀ ಸ್ವಲ್ಪ ಕೆಲವು ಅಂದ್ರೆ ಗಿರ್ದ ಭಾಗ, ಒಂದಿಷ್ಟು ಭಾಗವನ್ನ ಕೆಲವು ಭಾಗ ಅಂತ ಕರಿತೀವಿ. ಕೆಲವು ಭಾಗ ಹಡಗುಗಳು, ಕೆಲವು ಭಾಗ ಒಂಟೆಗಳಾಗಿರುತ್ತವೆ. ಯಾವ ಕಾರ್ಮಿಕರು ಕಿರಾಣಿದಾರರು ಅಲ್ಲ. ಈ ಕಾರ್ಮಿಕರು, ಇವರು ಕಾರ್ಮಿಕರಂತ ತಿಳಿದುಕೊಳ್ಳಿ. ಕಾರ್ಮಿಕರು, ಇವರು ಕಾರ್ಮಿಕರು ಯಾವುದೇ ಕಿರಾಣಿದಾರರು ಅಲ್ಲ. ಇವರು ಯಾರು ಕಾರ್ಮಿಕರು ಕಿರಾಣಿದಾರರಲ್ಲ. ಕಿರಾಣಿದಾರರೇ ಸಪರೇಟು, ಕಾರ್ಮಿಕರೇ ಸಪರೇಟು. ಇವರು ಕಿರಾಣಿದಾರರು, ಕಿರಾಣಿ ಸರಿ. ಇವರು ಕಾರ್ಮಿಕರು, ಇವರು ಕಿರಾಣಿದಾರರು. ಇವರು ಬೇರೆ, ಅವರು ಬೇರೆ, ಅದಕ್ಕೆ ಸಪರೇಟ್ ಅಂತ ರೌಂಡನ್ನು ಹಾಕಿಕೊಂಡಿವಿ. ಈ ರೀತಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹೇಳಿಕೆಗಳು ಮತ್ತು ತೀರ್ಮಾನಗಳು ಕೊಟ್ಟಿರ್ತಾರೆ. ಅವರು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ತೀರ್ಮಾನಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಆಪ್ಷನ್ಸ್ನಲ್ಲಿ ನೋಡಬೇಕು. ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ತೀರ್ಮಾನಗಳನ್ನು ಕೊಟ್ಟಿರ್ತಾರೆ. ಹೇಳಿಕೆಗಳನ್ನು ಓದಬೇಕು, ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳಬೇಕು. ಅದು ಯಾವ ರೀತಿಯಾಗಿ ಬರುತ್ತೆ ನೋಡಬೇಕು. ಅದರಲ್ಲಿ ಆಪ್ಷನ್ಸ್ ಅನ್ನು ನೋಡಬೇಕು. ನಿಮಗೆ ಮೊದಲೇ ಒಂದು ಪ್ರಶ್ನೆಯನ್ನು ನೋಡ್ತೀನಿ, ತೋರಿಸ್ತೀನಿ. ಮೊದಲ ಪ್ರಶ್ನೆಯನ್ನು ನೋಡ್ರಿ. ಈ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳನ್ನು ಯಾವ ತಾರ್ಕಿಕ ವಿಧಾನದಿಂದ ಆಯ್ಕೆ ಆದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಳಿಕೆ ಏನಿದೆ ನೋಡ್ರಿ. ಒಂದೇದು ಆಪ್ಷನ್ಸ್, ಎ ಅನ್ನು ನೋಡ್ರಿ. ಕೆಲವು ಒಂಟೆಗಳು ಹಡಗುಗಳು. ಆಪ್ಷನ್ಸ್ ಬಿ ಅಲ್ಲಿ, ಅಂದ್ರೆ ಬಿ ಹೇಳಿಕೆ ಏನಿದೆ, ಯಾವ ಹಡಗುಗಳು ದೋಣಿಗಳಲ್ಲ ಅಂತ ಕೇಳಿದರೆ. ಒಂದೇ ಒಂದು ಹೇಳಿಕೆ ನೋಡ್ರಿ. ಕೆಲವು ಒಂಟೆಗಳು ಹಡಗುಗಳು. ಕೆಲವು ಒಂಟೆಗಳು, ಇವು ಒಂಟೆಗಳು. ಕೆಲವು ಒಂಟೆಗಳು ಹಡಗುಗಳು ಅಂದ್ರೆ ಕೆಲವು ಭಾಗ, ಅರ್ಧ ಭಾಗ, ಸ್ವಲ್ಪ ಈ ಭಾಗ ಹಡಗುಗಳಾಗಿರುತ್ತವೆ. ಏನಾಗಿರುತ್ತವೆ? ಹಡಗುಗಳು ಆಗಿರುತ್ತವೆ. ಇವು ಒಂಟೆಗಳು, ಇವು ಹಡಗುಗಳು. ಒಂಟೆಗಳು ಕೆಲವು ಭಾಗ, ಕೆಲವು ಒಂಟೆಗಳು ಹಡಗುಗಳು ಅಂತ ಹೇಳಿದ್ದಾರೆ. ಕೆಲವು ಒಂಟೆಗಳು ಹಡಗುಗಳು. ಇನ್ನ ಹೇಳಿಕೆ ಬಿ ಏನಿದೆ, ಯಾವ ಹಡಗುಗಳು ದೋಣಿಗಳಲ್ಲ. ಈ ಯಾವ ಹಡಗು, ಈ ಅಷ್ಟು ಹಡಗುಗಳು ದೋಣಿಗಳು ಅಂತ. ದೋಣಿಗಳನ್ನ ಇಲ್ಲಿ ಬರೆದುಕೊಡ್ರಿ. ಈ ಯಾವ ಹಡಗುಗಳು ದೋಣಿಗಳಲ್ಲ ಅಂದ್ರೆ ದೋಣಿಗಳೇ ಸಪರೇಟು. ದೋಣಿಗಳು ಸಪರೇಟ್ ಆಗಿರುವಂಥದ್ದು. ಒಂಟೆಗೆ ಕೂಡಲ್ಲ, ಹಡಗುಗಳಿಗೂ ಸಹಿತ ಬರಲ್ಲ. ಇವು ದೋಣಿಗಳು ಸಪರೇಟ್ ಆಗಿರುವಂಥದ್ದು. ಒಂಟೆಗಳು, ಕೆಲವು ಒಂಟೆಗಳು ಹಡಗುಗಳಾಗಿವೆ. ಯಾವ ಹಡಗುಗಳು ದೋಣಿಗಳಲ್ಲ ಅಂತಂದು ಇಷ್ಟು ನಮಗೆ ಗೊತ್ತಾಯಿತು ಹೇಳಿಕೆ ಬಗ್ಗೆ. ಇನ್ನು ನಾವು ತೀರ್ಮಾನ ಅನ್ನ ತೆಗೆದುಕೊಂಡಾಗ ಕೆಲವು ಹಡಗುಗಳು ಒಂಟೆಗಳು ಅಂದ್ರೆ ಇದರಲ್ಲಿ
ಇದು ಸರಿ ಇದೆಯೋ, ತೀರ್ಮಾನದಲ್ಲಿ ಒಂದನೇದು ಕರೆಕ್ಟ್ ಆಗಿದೆಯೋ ಇಲ್ಲ ಎರಡನೇದು ಕರೆಕ್ಟ್ ಆಗಿದೆಯೋ ಅಂತ ನೋಡಬೇಕು. ಒಂದನೇದೇನಿದೆ, ಕೆಲವು ಹಡಗುಗಳು ಒಂಟೆಗಳು. ಕೆಲವು ಹಡಗುಗಳು, ಈ ಕೆಲವು ಭಾಗ ಅಂದರೆ ಕೆಲವು ಭಾಗ ಒಂಟೆಗಳು ಅಂತ ಕೇಳಿದ್ದಾರೆ. ಆಪ್ಷನ್ಸ್ನಲ್ಲಿ ಕೊಟ್ಟಿಲ್ಲ. ಈ ಒಂದನೇ ಹೇಳಿಕೆ ಏನಾಗಿದೆ, ಕರೆಕ್ಟ್ ಆಗಿದೆಯೋ ಇಲ್ಲ ತಪ್ಪಾಗಿದೆ ಅಂತ ನೋಡಬೇಕು. ಕೆಲವು ಹಡಗುಗಳು, ಈ ಕೆಲವು ಭಾಗ ಹಡಗುಗಳು ಒಂಟೆಗಳಾಗಿವೆ. ಕೆಲವು ಭಾಗ ಏನಾಗಿದೆ, ಒಂಟೆಗಳಾಗಿವೆ. ಅದಕ್ಕೆ ನಮಗೆ ಇದು ಒಂದನೇ ತೀರ್ಮಾನ ಕರೆಕ್ಟ್ ಆಗಿರುವಂಥದ್ದು. ಏನು ಕೊಟ್ಟಿದೆ, ಕೆಲವು ಹಡಗುಗಳು ಒಂಟೆಗಳು, ಕೆಲವು ಹಡಗುಗಳು ಒಂಟೆಗಳಾಗಿವೆ, ಕರೆಕ್ಟ್ ಆಗಿರುವಂಥ ಹೇಳಿ ತೀರ್ಮಾನ. ಎರಡನೇದು ಏನಿದೆ, ಕೆಲವು ಒಂಟೆಗಳು ದೋಣಿಗಳು ಅಂತ ಕೊಟ್ಟಿದ್ದಾರೆ. ಈ ಕೆಲವು ಭಾಗ ದೋಣಿಗಳಲ್ಲ, ಇದು ತಪ್ಪಾಗಿರುವಂಥದ್ದು. ನಮಗೆ ಆಪ್ಷನ್ಸ್ನಲ್ಲಿ ಏನು ಕೊಡ್ತಾರೆ, ಆಪ್ಷನ್ಸ್ ಒಂದು ಮಾತ್ರ, ಎರಡು ಮಾತ್ರ, ಒಂದನೇದು ಕರೆಕ್ಟು ಎರಡನೇದು ತಪ್ಪು ಅಂತ ಕೊಡ್ತಾರೆ. ಒಂದು ಮತ್ತು ಎರಡು ತೀರ್ಮಾನಗಳು ಕರೆಕ್ಟ್ ಅಂತ ಕೊಡ್ತಾರೆ. ಇಲ್ಲಿ ಆಪ್ಷನ್ಸ್ನಲ್ಲಿ ನಾವು ನೋಡೋದಕ್ಕಿಂತ ಒಂದು ಹೇಳಿಕೆ, ಇದು ಒಂದು ಮಾತ್ರ ಅಂತ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಹೇಳಿಕೆಗಳು ಏನು ಕೊಟ್ಟಿದ್ದಾರೆ, ಕೆಲವು ಫೋನ್ಗಳು ಗಡಿಯಾರಗಳು. ಕೆಲವು ಫೋನ್ಗಳು ಗಡಿಯಾರಗಳು, ಎಲ್ಲ ಗಡಿಯಾರಗಳು ಚೀಲಗಳು ಅಂತ ಕೊಟ್ಟಿದ್ದಾರೆ. ನಿರ್ಣಯಗಳು ಅಥವಾ ತೀರ್ಮಾನಗಳು ಅಂತ ತೆಗೆದುಕೊಳ್ಳೋದು. ನಿರ್ಣಯಗಳು ಅಂದರೆ ನಾವೇ ತೆಗೆದುಕೊಳ್ಬೇಕು, ತೀರ್ಮಾನಗಳು ಅಂತಂದ. ಒಂದನೇದು ಏನು ಕೊಟ್ಟಿದ್ದಾರೆ, ಎಲ್ಲ ಚೀಲಗಳು ಗಡಿಯಾರಗಳು. ಎರಡನೇದು ಕೆಲವು ಚೀಲಗಳು ಫೋನ್ಗಳು. ಮೂರನೇದೇನು, ಎಲ್ಲ ಫೋನ್ಗಳು ಗಡಿಯಾರಗಳು ಕೊಟ್ಟಿದ್ದಾರೆ. ಮೊದಲು ನಾವು ಹೇಳಿಕೆಗಳನ್ನು ಗುರುತಿಸ್ಕೊಳ್ಬೇಕು. ಯಾವ ರೀತಿ ಅಂತ ನೋಡ್ರಿ. ಕೆಲವು ಫೋನುಗಳು ಗಡಿಯಾರಗಳು. ಕೆಲವು ಫೋನುಗಳು, ಇಲ್ಲಿ ಫೋನ್ ಅಂತ ಬರೆದುಕೊಳ್ರಿ. ಈ ಫೋನುಗಳು ಇದಾವಲ್ಲ, ಈ ಫೋನುಗಳು ಕೆಲವು ಭಾಗ, ಈ ಭಾಗ ಏನಾಗಿವೆ, ಗಡಿಯಾರಗಳಾಗಿವೆ ಅಂತ. ಈ ಭಾಗ ಗಡಿಯಾರಗಳಾಗಿವೆ. ಏನು, ಗಡಿಯಾರ. ಈ ಭಾಗ ಗಡಿಯಾರ, ಈ ಭಾಗ ಫೋನ್ಗಳು. ಕೆಲವು ಭಾಗ ಫೋನ್ಗಳು ಗಡಿಯಾರಗಳಾಗಿವೆ ಅಂತ. ಬಿ ಏನಿದೆ, ಎಲ್ಲಾ ಗಡಿಯಾರಗಳು. ಈ ಎಲ್ಲಾ ಗಡಿಯಾರಗಳು ಚೀಲಗಳು ಅಂತ. ಇನ್ನು ಎಲ್ಲಾ ಗಡಿಯಾರಗಳು, ಈ ಎಲ್ಲಾ ಗಡಿಯಾರಗಳು ಚೀಲಗಳು ಅಂತ ಈ ರೀತಿ ಬರುತ್ತೆ. ಈ ಎಲ್ಲಾ ಗಡಿಯಾರಗಳು ಚೀಲಗಳಾಗ್ತವೆ. ಇವು ಚೀಲ. ಈ ರೀತಿ ಬರೆದುಕೊಂಡ್ರಿ. ಈ ಎರಡು ಹೇಳಿಕೆಗಳು ಮುಗಿದು. ಇನ್ನು ನಿರ್ಣಯಗಳು ಏನು ಕೊಟ್ಟಿದ್ದಾರೆ, ಒಂದನೇದು ಎಲ್ಲಾ ಚೀಲಗಳು ಗಡಿಯಾರಗಳು ಅಂತ ನಾವು ಇಲ್ಲಿ ಗುರುತಿಸಬೇಕು. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಒಂದನೇದು ಏನು ಕೊಟ್ಟಿದ್ದಾರೆ, ನಿರ್ಣಯ ಮತ್ತು ಒಂದು ಮತ್ತು ಎರಡು ಅನುಸರಿಸುತ್ತದೆ, ಮೂರು ಮಾತ್ರ ಅನುಸರಿಸುತ್ತದೆ. ಬಿ, ಸಿ ಎರಡು ಮತ್ತು ಮೂರು ಅನುಸರಿಸುತ್ತದೆ. ಡಿ, ನಿರ್ಣಯ ಒಂದು ಮಾತ್ರ ಅನುಸರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಮೂರು ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ನಾವು. ನೋಡ್ರಲ್ಲಿ, ಎಲ್ಲಾ ಚೀಲಗಳು ಗಡಿಯಾರಗಳು. ಈ ಎಲ್ಲಾ ಚೀಲಗಳು ಅಂತಲ್ಲ, ಈ ಎಲ್ಲಾ ಚೀಲಗಳು ಗಡಿಯಾರಗಳು ಅಂತ. ಈ ಎಲ್ಲಾ ಚೀಲಗಳು ಹೆಂಗೆ ಗಡಿಯಾರಗಳು ಆಗ್ತವು ಅಂದ್ರೆ, ಹೊರಗಿನ ಭಾಗ ಒಳಗಡೆ ಬರುವುದಿಲ್ಲ. ಈ ಹೊರಗಿನ ಎಲ್ಲ ಅನ್ನುವುದು ಒಳಗಡೆ ಬರುವುದಿಲ್ಲ. ಒಳಗಿನ ಭಾಗ ಕೆಲವು ಆಗಲಿ, ನೋಡ್ರಿ, ಕೆಲವು ಅನ್ನುವುದು ಒಳಗಿನ ಭಾಗ, ಕೆಲವು ಅನ್ನುವುದು ಬರುವುದಿಲ್ಲ ಹೊರಗಡೆ. ಹೊರಗಿನ ಭಾಗ ಎಲ್ಲ ಅನ್ನುವುದು ಒಳಗಡೆ ಬರುವುದಿಲ್ಲ. ಕೆಲವು ಭಾಗ ಮಾತ್ರ ಒಳಗಡೆ ಬರುತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಎಲ್ಲ ಅಂತ ಕೊಟ್ಟಾಗ ಒಳಗೆಂದು ಹೊರಗಡೆ ಹೋಗುತ್ತದೆ. ಹೊರಗಿನ ಭಾಗ ಒಳಗಡೆ ಬರುವುದಿಲ್ಲ. ಎಲ್ಲ ಅಂದಾಗ, ಕೆಲವು ಭಾಗ ಅಂದಾಗ ಹೊರಗೆಂದು ಒಳಗಡೆ ಬರುತ್ತದೆ, ಒಳಗೆಂದು ಹೊರಗಡೆ ಹೋಗುವುದಿಲ್ಲ. ನೋಡ್ರಿ, ಕೆಲವು ಅಂತ ಕೊಟ್ಟಾಗ ಇದು ಕೆಲವು ಅಂತ ಅಷ್ಟೂ ಇಲ್ಲ, ಎಲ್ಲ ಇದೆ. ಚೀಲಗಳಲ್ಲಿ ನಮಗೆ ಗಡಿಯಾರಗಳು ಎಲ್ಲ ಇವೆ. ಇಲ್ಲಿ ಕೆಲವು ಭಾಗ ಹೊರಗಡೆ ಇಲ್ಲ, ಅದಕ್ಕೆ ಒಳಗಡೆ ಇವೆ. ಈ ಕೆಲವು ಅನ್ನೋದು ತಪ್ಪಾಗತ್ತೆ. ಅಂದ್ರೆ ಕೆಲವು ಭಾಗ ಅನ್ನೋಕ್ಕೆ ಬರುವುದಿಲ್ಲ ಹೊರಗಡೆ ಚೀಲಗಳು. ಇಲ್ಲಿ ನೋಡ್ರಿ, ಎಲ್ಲ ಅಂದರೆ ಸಂಪೂರ್ಣವಾದ ಗಡಿಯಾರ ಇವೆಲ್ಲ ಚೀಲಗಳು ಅಲ್ಲಿ ಬರುತ್ತದೆ. ಚೀಲಗಳಲ್ಲಿ ಎಲ್ಲ ಗಡಿಯಾರಗಳು ಬರುತ್ತವೆ ಅಂತ ಕರೆಕ್ಟ್ ಆಗಿದೆ. ಆದರೆ ಹೊರಗಿನ ಭಾಗ ಅಂದ್ರೆ ಈಗ ಈ ಎಲ್ಲಾ ಚೀಲಗಳು ಗಡಿಯಾರಕ್ಕೆ ಒಳಗಡೆ ಬರುವುದಿಲ್ಲ.
ಎಲ್ಲ ಚೀಲಗಳು ಈ ಗಡಿಯಾರದಲ್ಲಿ ಬರುವುದಿಲ್ಲ. ಎಲ್ಲ ಅಂದಾಗ ಒಳಗಡೆ ಬರುವುದಿಲ್ಲ. ಕೆಲವು ಅಂದಾಗ ಮಾತ್ರ ಒಳಗಡೆ ಬರುತ್ತದೆ ಮತ್ತು ಕೆಲವು ಒಳಗಿಂದು ಕೆಲವು ಹೊರಗಡೆ ಬರುವುದಿಲ್ಲ. ಎಲ್ಲ ಒಳಗಡೆ ಇರುವಂಥ ಎಲ್ಲ ಚೀಲಗಳು, ಎಲ್ಲ ಗಡಿಯಾರಗಳು ಹೊರಗಡೆ ಬರುತ್ತವೆ ಚೀಲಗಳಲ್ಲಿ. ನಿಮಗೆ ಇಲ್ಲಿ ಏನು ಹೇಳಿದ್ದಾರೆ? ಎಲ್ಲ ಚೀಲಗಳು ಗಡಿಯಾರಗಳು ಅಂತ. ಎಲ್ಲ ಚೀಲಗಳು ಗಡಿಯಾರಗಳು ಅಂತ. ನಮಗೆ ಇದು ಕರೆಕ್ಟ್ ಆಗಿರುವಂಥದ್ದು ಅಲ್ಲ. ಎಲ್ಲ ಗಡಿಯಾರಗಳು ಎಲ್ಲ ಗಡಿಯಾರಗಳು ಚೀಲಗಳು ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು ತೀರ್ಮಾನ. ನಮಗೆ ಇದು ತಪ್ಪಾಗಿರುವಂಥದ್ದು. ಕೆಲವು ಚೀಲಗಳು ಫೋನುಗಳು ಅಂತ. ಕೆಲವು ಚೀಲಗಳು ಫೋನುಗಳು ಅಂತ ಅಂದರೆ ಈ ಕೆಲವು ಭಾಗ, ಇಲ್ಲಿ ಒಂದು ಚೀಲಗಳು ಬಂದಿವೆ, ಈ ಕೆಲವು ಭಾಗ ಫೋನುಗಳಂತೆ. ಹಾಂ, ಎಸ್, ಕರೆಕ್ಟ್ ಆಗಿದೆ. ಕೆಲವು ಭಾಗ ಮಾತ್ರವೇ, ಇದು ಕರೆಕ್ಟ್ ಆಗಿರುವಂಥದ್ದು. ಎಲ್ಲ ಫೋನುಗಳು ಗಡಿಯಾರಗಳಂತೆ. ಈ ಎಲ್ಲ ಭಾಗ ಇರುವಂಥ ಫೋನುಗಳು ಗಡಿಯಾರ ಅಂತ. ಕೇವಲ ಈ ಕೆಲವು ಫೋನುಗಳು ಮಾತ್ರ ಗಡಿಯಾರದಲ್ಲಿವೆ. ಕೇವಲ ಈ ಫೋನುಗಳು ಅರ್ಧ ಭಾಗ ಅಂದರೆ ಗಿರ್ದ ಭಾಗ ಮಾತ್ರ ಗಡಿಯಾರದಲ್ಲಿವೆ. ಇದು ತಪ್ಪಾಗಿರುವಂಥ ಹೇಳಿಕೆ, ತೀರ್ಮಾನ. ಎಲ್ಲ ಫೋನುಗಳು ಗಡಿಯಾರಗಳಂತೆ, ಇದು ನಿರ್ಣಯ ತಪ್ಪು. ಇನ್ನು ಆಪ್ಷನ್ಸ್ ಇವು ಮೂರು ನಿರ್ಣಯಗಳನ್ನು ತೆಗೆದುಕೊಂಡ್ರೆ ನಮಗೆ ಕೇವಲ ಎರಡನೇ ಆಪ್ಷನ್ಸ್ ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ನಿರ್ಣಯ ಏನು ಕೊಟ್ಟಿದೆ? ನಿರ್ಣಯ 1 ಮತ್ತು 2 ಅನುಸರಿಸುತ್ತದೆ ಅಂತ. 1 ಮತ್ತು 2 ಅನುಸರಿಸುತ್ತದೆ. ಒಂದನೇದು ಅನುಸರಿಸುವುದಿಲ್ಲ, ಎರಡನೇದು ಅನುಸರಿಸುತ್ತದೆ. ಇದು ನಮಗೆ ಆಪ್ಷನ್ಸ್ನಲ್ಲಿ ಇದು ತಪ್ಪು. ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ, ಕರೆಕ್ಟ್ ಆಗಿದೆ. ಇದು ನಮಗೆ ಇಲ್ಲಿ ನೋಡಲಿ ಕೇವಲ ಕೆಲವು ಚೀಲಗಳು ಇದು ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ಈ 1 ಮತ್ತು 3ನೇ ಒಂದು ನಿರ್ಣಯ ತಪ್ಪಾಗಿರುವಂಥದ್ದು. ಇಲ್ಲಿ ಆಪ್ಷನ್ಸ್ನಲ್ಲಿ ಬಿ ಅಂತ ಕರೆಕ್ಟ್ ಆಗಿದೆ. ಇನ್ನು 3ನೇ ಆಪ್ಷನ್ಸ್ ನೋಡ್ರಿ, 2 ಮತ್ತು 3 ಇದು ಎರಡನೇದು ಒಂದೇ ಕರೆಕ್ಟ್ ಆಗಿದೆ ನಿರ್ಣಯ. 3ನೇ ತಪ್ಪಾಗಿರುವಂಥ ನಿರ್ಣಯ. ಇಲ್ಲಿ ಆಪ್ಷನ್ಸ್ ನಮಗೆ ಸಿ ಅಂತ ತಪ್ಪಾಗಿರುವಂಥದ್ದು. ಡಿ ಅನ್ನು ನೋಡುವುದು, ನಿರ್ಣಯ 1 ಮಾತ್ರ ಅನುಸರಿಸುತ್ತದೆ. ಒಂದನೇದು ಕೆಲವು ಚೀಲಗಳು, ಎಲ್ಲ ಚೀಲಗಳು ಗಡಿಯಾರಗಳು ಅಂತ. ಇದು ತಪ್ಪಾಗಿರುವಂಥ ಒಂದು ನಿರ್ಣಯ ಆಗಿದೆ. ನಮಗೆ ಆಪ್ಷನ್ಸ್ನಲ್ಲಿ ಬಿ ಅಂತ ಕರೆಕ್ಟ್ ಆಗಿರುವಂಥ ಒಂದು ಈ ನಿರ್ಣಯ, ಹೇಳಿಕೆ ಮತ್ತು ತೀರ್ಮಾನಗಳಲ್ಲಿ ಈ ತಾರ್ಕಿಕ ಈ ಪ್ರಶ್ನೆ ಆಗಿದೆ. ಆಪ್ಷನ್ಸ್ ನಮಗೆ ಬಿ ಅಂತ ಕರೆಕ್ಟ್ ಆಗಿರುವಂಥದ್ದು. 3ನೇ ಪ್ರಶ್ನೆಯನ್ನು ನೋಡ್ರಿ ಸ್ನೇಹಿತರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. 1ನೇ ಹೇಳಿಕೆ ಏನಿದೆ? ಎಲ್ಲ ಕಾರ್ಮಿಕರು ಕುಸ್ತಿಪಟುಗಳು. 2ನೇ ಹೇಳಿಕೆ ಎಲ್ಲ ಕಿರಾಣಿದಾರರು ಕಾರ್ಮಿಕರು ಅಂತ ಕೊಟ್ಟಿದ್ದಾರೆ. ತೀರ್ಮಾನಗಳು ಏನಿದೆ? ಎಲ್ಲ ಕಿರಾಣಿದಾರರು ಕುಸ್ತಿಪಟುಗಳು. 2ನೇ ತೀರ್ಮಾನ ಕೆಲವು ಕುಸ್ತಿಪಟುಗಳು ಕಿರಾಣಿದಾರರು. 3ನೇ ತೀರ್ಮಾನ ಕೆಲವು ಕುಸ್ತಿಪಟುಗಳು ಕಾರ್ಮಿಕರು. 4ನೇ ತೀರ್ಮಾನ ಕೆಲವು ಕಾರ್ಮಿಕರು ಕಿರಾಣಿದಾರರು ಅಂತ ಕೊಟ್ಟಿದ್ದಾರೆ. ಮೊದಲು ನಾವು ಹೇಳಿಕೆಗಳನ್ನು ಗುರುತಿಸಿಕೊಳ್ಳೋಣ. ನೋಡಲಿ, ಮೊದಲೇ ಒಂದು ಹೇಳಿಕೆ ಏನಿದೆ? ಎಲ್ಲ ಕಾರ್ಮಿಕರು ಕುಸ್ತಿಪಟುಗಳು. ಎಲ್ಲ ಕಾರ್ಮಿಕರು, ಈ ಕಾರ್ಮಿಕರು ಏನಿದ್ದಾರೆ ಇವರು ಕಾರ್ಮಿಕರು. ಈ ಕಾರ್ಮಿಕರು, ಎಲ್ಲ ಕಾರ್ಮಿಕರು, ಈ ಅಷ್ಟೂ ಕಾರ್ಮಿಕರು ಕುಸ್ತಿಪಟುಗಳು. ಯಾವ ಪಟುಗಳು? ಕುಸ್ತಿಪಟುಗಳು. ಈ ಅಷ್ಟೂ ಕಾರ್ಮಿಕರು ಕುಸ್ತಿಪಟುಗಳು. ಕುಸ್ತಿಪಟು. ಈ ಎಲ್ಲ ಕಾರ್ಮಿಕರು ಕುಸ್ತಿಪಟುಗಳು. 2ನೇ ಹೇಳಿಕೆ ಏನಿದೆ? ಎಲ್ಲ ಕಿರಾಣಿದಾರರು ಕಾರ್ಮಿಕರು ಅಂತ. ಎಲ್ಲ ಕಿರಾಣಿದಾರರು ಕಾರ್ಮಿಕರು. ಎಲ್ಲ ಕಿರಾಣಿದಾರರು ಅಂದ್ರೆ ಇಲ್ಲಿ ನೋಡ್ರಿ, ಈ ಎಲ್ಲ ಕಿರಾಣಿದಾರರು ಅಂದ್ರೆ ಕಾರ್ಮಿಕರ ಒಳಗಡೆ ಎಲ್ಲರೂ ಬರ್ತಾರ. ಯಾರು? ಕಿರಾಣಿದಾರರು. ಕಿರಾಣಿದಾರರು ಏನಿದೆ? ಎಲ್ಲ ಕಿರಾಣಿದಾರರು ಕಾರ್ಮಿಕರು. ಎಲ್ಲ ಕಾರ್ಮಿಕರು ಕುಸ್ತಿಪಟುಗಳು ಅಂತ ಹೇಳಿಕೆ ಇದೆ. ಈಗ ತೀರ್ಮಾನ ನೋಡ್ರಿ. 1ನೇ ತೀರ್ಮಾನ ಇದೆ, ಎಲ್ಲ ಕಿರಾಣಿದಾರರು ಕುಸ್ತಿಪಟುಗಳು. ಎಲ್ಲ ಕಿರಾಣಿದಾರರು ಕುಸ್ತಿಪಟುಗಳು. ಹೌದು, ಕರೆಕ್ಟ್ ಆಗಿದೆ. ಎಲ್ಲ ಕಾರ್ಮಿಕರೇನು ಕುಸ್ತಿಪಟುಗಳಾಗಿದ್ದಾರೆ. ಇದು ಕರೆಕ್ಟ್ ಆಗಿದೆ. 2ನೇ ಒಂದು ತೀರ್ಮಾನ ಏನಿದೆ? ಕೆಲವು ಕುಸ್ತಿಪಟುಗಳು ಕಿರಾಣಿದಾರರು.
ಇಲ್ಲಿ ಕಿರಾಣಿದಾರರು ಈಟ ಇದೆ, ಸ್ವಲ್ಪ ಕಡಿಮೆ ಇದೆ. ಕುಸ್ತಿಪಟುಗಳು ಜಾಸ್ತಿ ಇದ್ದಾರೆ. ಈ ಕುಸ್ತಿಪಟುಗಳು ನೋಡಲಿ, ಕೆಲವು ಕುಸ್ತಿಪಟುಗಳು ಒಂದಿಷ್ಟು ಕೆಲವು ಕುಸ್ತಿಪಟುಗಳು ಈ ಕಿರಾಣಿದಾರರಲ್ಲಿ ಬರ್ತಾರೆ. ಏನು, ಕೆಲವು ಕುಸ್ತಿಪಟುಗಳು ಸಹಿತ ಕಿರಾಣಿದಾರರಲ್ಲಿ ಬರುತ್ತಾರೆ. ಇದು ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಕೆಲವು ಅಂತ ಬಂದಾಗ ಕಿರಾಣಿದಾರರಲ್ಲಿ, ಕೆಲವು ಅಂತ ಬಂದಾಗ ಕಿರಾಣಿದಾರರಲ್ಲಿ ಇರುತ್ತಾರೆ. ಒಟ್ಟು ಕುಸ್ತಿಪಟುಗಳು ಕಿರಾಣಿದಾರರಲ್ಲಿ ಬರುವುದಿಲ್ಲ. ಒಟ್ಟು ಕುಸ್ತಿಪಟುಗಳು ಕಿರಾಣಿದಾರರಲ್ಲಿ ಬರುವುದಿಲ್ಲ. ಕೆಲವು ಕುಸ್ತಿಪಟುಗಳು ಕಿರಾಣಿದಾರರಲ್ಲಿ ಬರುತ್ತಾರೆ ಮತ್ತು ಕೆಲವು ಕಿರಾಣಿದಾರರು ಕುಸ್ತಿಪಟುಗಳಲ್ಲಿ ಬರುವುದಿಲ್ಲ. ಅಷ್ಟು ಕಿರಾಣಿದಾರರು ಕುಸ್ತಿಪಟುಗಳು ಇದ್ದಾರೆ, ಕೆಲವು ಮಾತ್ರ ಬರುವುದಿಲ್ಲ. ಅದು ತಪ್ಪಾಗುತ್ತೆ. ಈಗ ಏನು ಕೇಳಿದ್ದಾರೆ ಅವರು, ಎರಡನೇ ಹೇಳಿಕೆ, ಕೆಲವು ಕುಸ್ತಿಪಟುಗಳು ಕಿರಾಣಿದಾರರು ಅಂದರೆ ಒಂದಿಷ್ಟು ಜನರು ಕುಸ್ತಿಪಟುಗಳು ಕಿರಾಣಿದಾರರಾಗಿದ್ದಾರೆ. ಕರೆಕ್ಟ್ ಆಗಿರುವಂಥದ್ದು. ಕೆಲವು ಕುಸ್ತಿಪಟುಗಳು ಕಾರ್ಮಿಕರು. ಕೆಲವು ಕುಸ್ತಿಪಟುಗಳು ಕಾರ್ಮಿಕರು, ಹೌದು. ಕೆಲವು ಕುಸ್ತಿಪಟುಗಳು ಅಂದರೆ ಒಂದಿಷ್ಟು ಜನ ಕುಸ್ತಿಪಟುಗಳು ಕಾರ್ಮಿಕರಾಗಿದ್ದಾರೆ. ಕರೆಕ್ಟ್ ಆಗಿರುವಂಥದ್ದು. ಕೆಲವು ಕಾರ್ಮಿಕರು ಕಿರಾಣಿದಾರರು. ಕೆಲವು ಕಾರ್ಮಿಕರು ಕಿರಾಣಿದಾರರು ಅಂದರೆ ಒಂದಿಷ್ಟು ಕಾರ್ಮಿಕರು ಏನಾಗಿರ್ತಾರೆ, ಕಿರಾಣಿದಾರರಾಗಿರ್ತಾರೆ. ಕೆಲವು ಅಂತ ಬಂದಾಗ ಒಳಗಡೆ ಅದು ಕರೆಕ್ಟ್ ಆಗಿರುವಂಥದ್ದು. ಇದು ಸಹಿತ ಕರೆಕ್ಟ್ ಆಗಿದೆ. ಆಪ್ಷನ್ಸ್ ಅನ್ನ ನೋಡ್ಬೋದು. ಸಿ ಅಂತ ನಮಗೆ ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್. ಅಂದರೆ 4 ಮಾತ್ರ ಸರಿಯಾಗಿರುವಂಥ ಇವು ತೀರ್ಮಾನಗಳು. ಈ ರೀತಿ ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ನೋಡ್ರಿ. 1ನೇ ಹೇಳಿಕೆ ಏನಿದೆ, ಎಲ್ಲ ಕೋಳಿಗಳು ಹಕ್ಕಿಗಳು. ಎಲ್ಲ ಕೋಳಿಗಳು, ಈ ಎಲ್ಲ ಕೋಳಿಗಳು, ಕೋ ಅಂತ ಅಷ್ಟೇ ಬರಿತೀನಿ, ಕೋಳಿ. ಎಲ್ಲ ಕೋಳಿಗಳು ಹಕ್ಕಿಗಳು. ಏನಂತ? ಹಕ್ಕಿಗಳು. ಈ ಎಲ್ಲ ಕೋಳಿಗಳು ಹಕ್ಕಿಗಳಾಗಿವೆ. ಕೆಲವು ಕೋಳಿಗಳು ಹೆಣ್ಣು ಕೋಳಿಗಳು. ಕೆಲವು ಕೋಳಿಗಳು ಹೆಣ್ಣು ಕೋಳಿಗಳು. ಕೆಲವು ಕೋಳಿಗಳು ಅಂದರೆ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ. ಅಂದರೆ ಈ ಕೋಳಿಗಳು, ಕೆಲವು ಕೋಳಿಗಳು ಹೆಣ್ಣು ಕೋಳಿಗಳು. ಇದು ಏನು? ಹೆಣ್ಣು ಕೋಳಿ. ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತವೆ. ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತವೆ ಅಂತ ಅವು ಹಕ್ಕಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬರೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ತೀರ್ಮಾನ ತೆಗೆದುಕೊಡ್ರಿ. ಎಲ್ಲ ಹಕ್ಕಿಗಳು ಮೊಟ್ಟೆ ಇಡುವವು. ಎಲ್ಲ ಹಕ್ಕಿಗಳು ಮೊಟ್ಟೆ ಇಡುವವು. ಅವ್ರೇನು ಕೇಳಿದ್ದಾರೆ, ಈ ಎಲ್ಲ ಕೋಳಿಗಳು ಹಕ್ಕಿಗಳು ಅಂತ ಅಷ್ಟೇ ಕೊಟ್ಟಿದ್ದಾರೆ. ಈ ತೀರ್ಮಾನ, ಮೊದಲೇ ತೀರ್ಮಾನ ಇದು ತಪ್ಪಾಗಿರುವಂಥದ್ದು. ಎಲ್ಲ ಹಕ್ಕಿಗಳು ಮೊಟ್ಟೆ ಇಡುವವು ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆಯಲ್ಲಿ ಇಲ್ಲ. ಎಲ್ಲ ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂತ ಹೇಳಿದ್ದಾರೆ. ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂದರೆ ಎಲ್ಲ ಇಲ್ಲಿ ಇವರ ಪ್ರಕಾರ ಏನಾಗುತ್ತೆ, ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂತಂದರೆ ಈ ಎಲ್ಲ ಹೆಣ್ಣು ಕೋಳಿಗಳು ಹಕ್ಕಿಗಳಾಗ್ಬೋದು, ಇಲ್ಲ ಅರ್ಧ ಕೋಳಿಯು ಹಕ್ಕಿಗಳಾಗಬಹುದು. ಕೆಲವು ಕೋಳಿಗಳು ಹೆಣ್ಣಲ್ಲ ಅಂತ ಕೊಟ್ಟಿದ್ದಾರೆ. ಕೆಲವು ಕೋಳಿಗಳು ಹೆಣ್ಣು ಕೋಳಿಗಳಲ್ಲ. ಇದು ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್. ಅದೇ ರೀತಿ ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವು ಅರ್ಧ ಭಾಗ ಅಂದರೆ ಅವರು ಎಲ್ಲ ಅಂತಲೂ ಕೊಟ್ಟಿಲ್ಲ ಈ ಕಡೆ, ಮತ್ತು ಕೆಲವು ಅಂತಲೂ ಕೊಟ್ಟಿಲ್ಲ. ನಾವು ಕೆಲವು ಅಂತ ತಿಳ್ಕೊಂಡು ಈ ಹಕ್ಕಿಗಳು ಅಂತ ಇದು ಸಹಿತ ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂತ ಕೊಟ್ಟಿದ್ದಾರೆ. ಹೆಣ್ಣು ಕೋಳಿಗಳು ಹಕ್ಕಿಗಳು ಅಂತ ಕೊಟ್ಟಿದ್ದಾರೆ. ಅವು ಕೆಲವನೋ ಅಥವಾ ಎಲ್ಲವೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಕೆಲವು ಅಂತ ತಿಳಿದುಕೊಂಡು ಹಕ್ಕಿಗಳಿಗೆ ಅಂದರೆ ಅರ್ಧ ಭಾಗ ಬಂದಿರುವಂಥದ್ದು. ಅದಕ್ಕೆ ನಾವು ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಆಪ್ಷನ್ಸ್ ಅನ್ನು ನೋಡ್ಬೋದು. ಆಪ್ಷನ್ಸ್ ಎ 2 ಮಾತ್ರ, ಆಪ್ಷನ್ಸ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1, 2 ಮತ್ತು 3 ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ಡಿ 1, 2, 3 ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನಮಗೆ ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಯಾವು? 2 ಮತ್ತು 3 ಅಂದರೆ ಆಪ್ಷನ್ಸ್ ಬಿ 2 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾರೆ. ನಮಗೆ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳನ್ನು ನೋಡೋದು. ಇನ್ನು ಮತ್ತೊಂದು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನು ನೋಡ್ಬೋದು. ಹೇಳಿಕೆ ನೋಡ್ರಿ. ಮೊದಲೇ ಹೇಳಿಕೆ, ಎಲ್ಲ ಗೋಡೆಗಳು ಮನೆಗಳು
ಎರಡನೇ ಹೇಳಿಕೆ ಎಲ್ಲ ಮನೆಗಳು ಬಣ್ಣಗಳು, ಮೂರನೇ ಹೇಳಿಕೆ ಎಲ್ಲ ಬಣ್ಣಗಳು ಬಂಗಲೆಗಳು, ಯಾವ ಬಂಗಲೆಯು ಸ್ತಂಭವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆಗಳನ್ನು ಗುರುತಿಸಿಕೊಳ್ಳೋಣ. ಎಲ್ಲ ಗೋಡೆಗಳು ಮನೆಗಳು ಅಂತ, ಈ ಗೋಡೆಗಳು ಎಲ್ಲ ಮನೆಗಳಂತೆ ಮನೆ ಅಂತ ಬರೆದುಕೊಳ್ಳ್ರಿ. ಈ ರೀತಿ ಗುರುತಿಸ್ಕೊಡ್ರಿ. ಈ ಗೋಡೆಗಳು ಮನೆಗಳಂತೆ, ಎಲ್ಲ ಮನೆಗಳು ಬಣ್ಣಗಳಂತೆ, ಈ ಎಲ್ಲ ಮನೆಗಳು ಬಣ್ಣಗಳಂತೆ. ಇದು ಬಣ್ಣ. ಕೆಲವು ಬಣ್ಣಗಳು ಬಂಗಲೆಗಳು, ಕೆಲವು ಬಣ್ಣಗಳು ಅಂದ್ರೆ ಕೆಲವು ಅಂದ್ರೆ ಅರ್ಧ ಭಾಗ, ಇಷ್ಟು ಈ ಭಾಗ ಮಾತ್ರ ಬಂಗಲೆಗಳು, ಇಷ್ಟು ಗುರುತಿಸ್ಕೊಳ್ರಿ. ಕೆಲವು ಬಣ್ಣಗಳು ಬಂಗಲೆಗಳು, ಇವು ಬಂಗಲೆ ಅಂತ ಬರೆದುಕೊಡ್ರಿ. ಯಾವ ಬಂಗಲೆಯು ಸ್ತಂಭವಲ್ಲ, ಈ ಯಾವ ಬಂಗಲೆಯು ಸ್ತಂಭವಲ್ಲ ಅಂತ, ಸ್ತಂಭ ಅನ್ನೋದು ಸಪ್ರೇಟು, ಬೇರೆ ಬರೆದುಕೊಡ್ರಿ. ಇದು ಸ್ತಂಭ ಅಂದ್ರೆ ಇದರಲ್ಲಿ ಯಾವ ಒಂದು ಹೆಸರನ್ನು ಕೊಟ್ಟಿಲ್ಲ, ಅದಕ್ಕೆ ನಾವು ಸ್ತಂಭ ಅನ್ನೋದು ಸಪ್ರೇಟ್ ಆಗಿರುವಂಥದ್ದು. ಈ ಯಾವುದೇ ಬಂಗಲೆಗೆ ಸಂಬಂಧಿಸಿದ ಅಂತ ಸ್ತಂಭ ಕೊಟ್ಟಿದ್ದಾರೆ. ಇನ್ನು ತೀರ್ಮಾನಗಳನ್ನ ತೆಗೆದುಕೊಡ್ರಿ. ಈಗ ಹೇಳಿಕೆಗಳನ್ನ ಬರೆದುಕೊಂಡಿವಿ, ಇನ್ನು ತೀರ್ಮಾನಗಳನ್ನ ತೆಗೆದುಕೊಡ್ರಿ. ನೋಡ್ರಿ, ಕೆಲವು ಮನೆಗಳು ಬಂಗಲೆಗಳು, ಕೆಲವು ಮನೆಗಳು ಬಂಗಲೆಗಳು ಅಂತೆ ಸಾಧ್ಯವಿಲ್ಲ. ಇದು ಬಣ್ಣಗಳು, ಕೆಲವು ಬಣ್ಣಗಳು ಮಾತ್ರ ಬಂಗಲೆಗಳಾಗಿವೆ, ಕೆಲವು ಮನೆಗಳು ಬಂಗಲೆಗಳಲ್ಲ. ಇದು ತಪ್ಪಾಗಿರುವಂಥದ್ದು. ಕೆಲವು ಬಣ್ಣಗಳು ಗೋಡೆಗಳು ಅಂತೆ, ಕೆಲವು ಬಣ್ಣಗಳು ಗೋಡೆಗಳಂತೆ ಕರೆಕ್ಟ್ ಆಗಿರುವಂಥದ್ದು. ಅಂದ್ರೆ ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಕೆಲವು ಆಗುತ್ತೆ, ಒಳಗಿಂದ ಹೊರಗೆ ಹೋಗ್ಬೇಕಾದ್ರೆ ಎಲ್ಲವೂ ಆಗುತ್ತೆ. ಹೊರಗಿಂದ ಒಳಗಡೆ ಬರಬೇಕಾದ್ರೆ ಕೆಲವು ಆಗುತ್ತೆ, ಒಳಗಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲವೂ ಆಗುತ್ತೆ. ಅದಕ್ಕೆ ನಾವು ಈಗ ಕೆಲವು ಬಣ್ಣಗಳು ಗೋಡೆಗಳಂತ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿರುವಂಥದ್ದು. ಕೆಲವು ಬಣ್ಣಗಳು ಸ್ತಂಭಗಳಲ್ಲ, ಕೆಲವು ಬಣ್ಣಗಳು ಸ್ತಂಭಗಳಲ್ಲಂತೆ. ನೋಡಲಿ, ಕೆಲವು ಬಣ್ಣಗಳು ಸ್ತಂಭಗಳಲ್ಲಂತೆ. ಈ ಕೆಲವು ಆಗಿರಬಹುದು ಮತ್ತು ಪೂರ್ತಿ ಎಲ್ಲವೂ ಆಗಿರಬಹುದು, ಸ್ತಂಭಗಳು ಅಲ್ಲ. ಇದು ಸಹಿತ ತಪ್ಪಾಗಿರುವಂಥದ್ದು. ಆಪ್ಷನ್ಸ್ ಅನ್ನು ನೋಡ್ಬೋದು. ಬಿ ಮಾತ್ರ ಕರೆಕ್ಟ್ ಆಗಿದೆ. ಆಪ್ಷನ್ಸ್ ನಮಗೆ ಸಿ, ಬಿ ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ಆದರೆ ಇಲ್ಲಿ ಸಿ ಅಂತ ಆಪ್ಷನ್ಸ್ ಅನ್ನ ಕರೆಕ್ಟ್ ಆಗಿರುತ್ತೆ ನಮಗೆ. ಈ ರೀತಿ ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನೋಡ್ರಿ, ಹೇಳಿಕೆ ಏನು ಕೊಟ್ಟಿದ್ದಾರೆ ಒಂದೇದು, ಕೆಲವು ಮನುಷ್ಯರು ಮೇಕೆಗಳು. ಎರಡನೇ ಹೇಳಿಕೆ, ಎಲ್ಲಾ ಮೇಕೆಗಳು ಗುಳ್ಳೇನರಿಗಳಂತೆ. ಕೆಲವು ಮನುಷ್ಯರು ಮೇಕೆಗಳು. ಮನುಷ್ಯರು ಇಲ್ಲಿ ಕೆಲವು ಮನುಷ್ಯರು ಅಂತ ಕೇಳಿದ್ದಾರೆ ಅವರು. ಈಗ ಮನುಷ್ಯರು ಅಂತ ರೌಂಡಲ್ಲಿ ಹಾಕೊಂಡಿರಿ. ಕೆಲವರು ಅಂದ್ರೆ ಈ ಭಾಗ ಬರುತ್ತೆ, ಈ ಭಾಗ ಬಂದಾಗ ಮೇಕೆಗಳು ಅಂತ ಬರುತ್ತೆ. ಮೇಕೆಗಳು. ಕೆಲವು ಭಾಗ ಅಂತ ಮನುಷ್ಯರು, ಕೆಲವು ಭಾಗ ಮೇಕೆಗಳಂತೆ. ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳು. ಈ ಎಲ್ಲಾ ಮೇಕೆಗಳು ಅಂತೆ ಗುಳ್ಳೆ ನರಿಗಳು ಅಂತೆ. ಈ ಎಲ್ಲಾ ಮೇಕೆಗಳು ಅಂದ್ರೆ ನೋಡ್ರಿ, ಇಲ್ಲಿ ತನ ಅಷ್ಟೇ ಬರುತ್ತೆ, ಈ ರೀತಿ ಬರುತ್ತೆ. ಗುಳ್ಳೆ ನರಿಗಳು. ನೋಡ್ರಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಕೆಲವು ಮನುಷ್ಯರು ಮೇಕೆಗಳಂತೆ, ಕೆಲವು ಮನುಷ್ಯರು ಮೇಕೆಗಳು. ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳಂತೆ, ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳಂತೆ. ಅದಕ್ಕೆ ಈ ರೀತಿ ಹೇಳಿಕೆಗಳಾಯಿತು. ಇನ್ನು ತೀರ್ಮಾನ ತೆಗೆದುಕೊಡ್ರಿ. ಕೆಲವು ಮನುಷ್ಯರು ಗುಳ್ಳೆ ನರಿಗಳು, ಕೆಲವು ಮನುಷ್ಯರು ಗುಳ್ಳೆ ನರಿಗಳು ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಗುಳ್ಳೆ ನರಿ ಒಳಗಡೆ ಇಲ್ಲಿ ಮನುಷ್ಯರು ಬಂದಿದ್ದಾರೆ ನೋಡ್ರಿ. ಇದು ಕರೆಕ್ಟ್ ಆಗಿರುವಂಥದ್ದು ತೀರ್ಮಾನ. ಕೆಲವು ಗುಳ್ಳೆ ನರಿಗಳು ಮನುಷ್ಯರಂತೆ. ಈ ಕೆಲವು ಗುಳ್ಳೆ ನರಿಗಳು ಸಹಿತ ಮನುಷ್ಯರೊಳಗೆ ಬರ್ತಾರೆ. ಇದು ಸಹಿತ ಕರೆಕ್ಟ್ ಆಗಿದೆ. ಎಲ್ಲಾ ಗುಳ್ಳೆ ನರಿಗಳು ಮೇಕೆಗಳಂತೆ. ಈ ಎಲ್ಲಾ ಗುಳ್ಳೆ ಮರಿಗಳು ಮೇಕೆಗಳಂತೆ ಸಾಧ್ಯವಿಲ್ಲ. ಇದು ಕೆಲವು ಗುಳ್ಳೆ ನರಿಗಳು ಮೇಕೆಗಳಂದ್ರೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಎಲ್ಲಾ ಕೊಟ್ಟಿದ್ದಾರೆ, ಇದು ತಪ್ಪಾಗಿರುವಂತಹ ತೀರ್ಮಾನ. ಕೆಲವು ಮೇಕೆಗಳು ಮನುಷ್ಯರು, ಕೆಲವು ಮೇಕೆಗಳು ಮನುಷ್ಯರಂತೆ. ಇದು ಸಹಿತ ಕರೆಕ್ಟು. ನೋಡ್ಲಿ, ಕೆಲವು ಮೇಕೆಗಳು ಇಲ್ಲಿ ತನಕ ಬಂದಿದೆ, ಇಷ್ಟು. ಇಲ್ಲಿ ಮನುಷ್ಯರು ಈ ಕಡೆ ಇದೆ, ಅಂದರೆ ಕೆಲವು ಮೇಕೆಗಳು ಮನುಷ್ಯರಂತೆ. ಇದು ಸಹಿತ ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ಅನ್ನು ನೋಡ್ಬೋದು. ಇದು ಆಪ್ಷನ್ಸ್ ಎ ನಲ್ಲಿ ಎ ಮತ್ತು ಬಿ ಮಾತ್ರ.
ಆಪ್ಷನ್ಸ್ ಬಿ ನಲ್ಲಿ ಸಿ ಮತ್ತು ಡಿ ಮಾತ್ರ, ಆಪ್ಷನ್ಸ್ ಸಿ ನಲ್ಲಿ ಎ ಬಿ ಡಿ ಮಾತ್ರ, ಆಪ್ಷನ್ಸ್ ಡಿ ನಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ನಮಗೆ ಆಪ್ಷನ್ಸ್ ಇಲ್ಲಿ ತೀರ್ಮಾನಗಳು ಯಾವ್ಯಾವ ಕರೆಕ್ಟ್ ಆಗಿವೆ, ಎ ಬಿ ಡಿ ಆಗಿರುವಂಥದ್ದು. ಇಲ್ಲಿ ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು, ಎ ಬಿ ಮತ್ತು ಡಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಇದು ಸಿ ಕರೆಕ್ಟ್ ಆಗಿರುವಂಥ ನಮಗೆ ಈ ಪ್ರಶ್ನೆಗೆ. ಹೇಳಿಕೆ ಮತ್ತು ತೀರ್ಮಾನಗಳಲ್ಲಿ ಇದು ಕೊನೆಯ ಪ್ರಶ್ನೆಯಾಗಿದೆ. ನೋಡ್ರಲ್ಲಿ ಹೇಳಿಕೆ ಮೊದಲೇ ಒಂದು ಹೇಳಿಕೆ ಅಂದರೆ ಹೇಳಿಕೆಯಲ್ಲಿ ಈ ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ, ಕೆಲವು ಕೇಕುಗಳು ಮಿಠಾಯಿಗಳು, ಕೆಲವು ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ ಅಂತ. ನೋಡ್ರಲ್ಲಿ ಕೆಲವು ಕೇಕುಗಳು, ಈ ಕೇಕುಗಳು ಕೆಲವು ಮಾತ್ರ ಮಿಠಾಯಿಗಳಾಗಿವೆ, ಕೆಲವು ಮಾತ್ರ ಮಿಠಾಯಿಗಳಾಗಿವೆ. ಇನ್ನು ಕೆಲವು ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ ಅಂತ. ಕೆಲವು ಮಿಠಾಯಿಗಳು ಸಹಿತ ಚಾಕ್ಲೇಟ್ ಅಂತ. ಏನು ಚಾಕು ಅಲ್ಲ, ಚಾಕ್ಲೇಟ್. ಚಾಕ್ಲೇಟ್ ಅಂತೆ, ಕೆಲವು ಮಿಠಾಯಿಗಳು ಚಾಕ್ಲೇಟ್ ಅಂತೆ, ಕೆಲವು ಕೇಕ್ಗಳು ಮಿಠಾಯಿ ಅಂತೆ. ಇನ್ನು ನಿರ್ಧಾರ ತೆಗೆದುಕೊಳ್ರಿ, ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿವೆ, ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿವೆ. ಕರೆಕ್ಟ್ ಆಗಿರುವಂಥ ಆನ್ಸರ್ ಇದು. ಅಂದರೆ ಇಲ್ಲಿ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿವೆ, ಇದು ಕರೆಕ್ಟ್ ಆಗಿದೆ ತೀರ್ಮಾನ. ಕೆಲವು ಮಿಠಾಯಿಗಳು ಕೇಕುಗಳಂತೆ, ಕೆಲವು ಮಿಠಾಯಿಗಳು ಸಹಿತ ಕೇಕ್ಗಳಂತೆ, ಇದು ಸಹಿತ ತೀರ್ಮಾನ ಕರೆಕ್ಟ್ ಆಗಿರುವಂಥದ್ದು. ಇನ್ನು ಆಪ್ಷನ್ಸನ್ನು ನೋಡಬೇಕು. ನಮಗೆ ಎ ಮತ್ತು ನಿರ್ಧಾರ ಎ ಮತ್ತು ಬಿ ಸರಿಯಾಗಿರುವಂಥದ್ದು. ಎ ಮತ್ತು ಬಿ ನಿರ್ಧಾರ ಎಲ್ಲಿ ಸರಿಯಾಗಿದೆ ಅಂದರೆ ನಿರ್ಧಾರ ಎ ಮತ್ತು ಬಿ ಎರಡೂ ಸರಿಯಾಗಿರುವಂಥದ್ದು. ಇದು ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಆಗಿದೆ. ಈ ರೀತಿ ಪ್ರಶ್ನೆಗಳು ಹೇಳಿಕೆ ಮತ್ತು ತೀರ್ಮಾನಗಳಲ್ಲಿ ಇರುತ್ತವೆ. ಸ್ವಲ್ಪ ಹೇಳಿಕೆಗಳನ್ನು ಲಕ್ಷ್ಯ ಕೊಟ್ಟು ನೀವು ಈ ರೀತಿ ಈ ಡಯಾಗ್ರಾಮನ್ನು ಹಾಕಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಪ್ರತಿಯೊಂದು ಬಿಡಿಸಲಿಕ್ಕೆ. ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋಣ ನೆಕ್ಸ್ಟ್ ಕ್ಲಾಸಲ್ಲಿ.